ಫ್ರೆಂಡ್ಸ್ ಬನ್ನಿ ಅಲ್ಲಿ ಗಂಗಮ್ಮನ ಮಾಡ್ಕೊಂಡು ಬರುವಾಗ ಚಿಕ್ಕಶೆಟ್ಕೆರೆ ಐತಲ್ಲ ಕಂಬದ ನರಸಿಂಹಸ್ವಾಮಿ ಅದು ವಾರ್ಷಿಕೋತ್ಸವನಂತೆ ಅಲ್ಲಿ ಫಂಕ್ಷನ್ ಮಾಡ್ತಾಯಿದ್ರು. ನಾವು ಬರುವಾಗ ಹೋಗ್ಬಿಟ್ಟು ಬಂದು ದರ್ಶನ ಎಲ್ಲ ಮಾಡ್ಕೊಂಡು ಚೆನ್ನಾಗಿತ್ತು, ಒಳ್ಳೆ ತುಂಬ ಚೆನ್ನಾಗಿ ಮಾಡಿದರು. ಅದಕ್ಕೇ ಅಲ್ಲಿ ನೋಡ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಊಟ ಎಲ್ಲ ಕೊಡ್ತಿದ್ರು. ನಾವು ಅಲ್ಲಿಂದ ಬರುವಾಗ ಊಟ ಎಲ್ಲ ಮಾಡ್ಕೊಂಡು ಬಂದು ತುಂಬ ಜನ ಬಂದಿದ್ದರು, ಇನ್ನೂ ಬರ್ತಾನೆ ಇದ್ದರು. ನಾವು ಬರ್ತಾಯಿದ್ದೋ ಪಾಪ ಅವ್ರು ಕರೆದ್ರು ಮತ್ತೆ ಬನ್ನಿ ಪ್ರಸಾದ ತಗೊಂಡೋಗಿ ಅಂತ. ಅವರು ಗೊತ್ತು ಪೂಜಾರೆಲ್ಲ ಮಾತಾಡ್ಸಿದ್ರು ನಮ್ಮನ್ನ, ನಮ್ಮ ಅಂಗಡಿಗೆಲ್ಲ ಬರ್ತಾರೆ ಅಕ್ಕ ಬನ್ನಿ ಅಂತ ಮಾತಾಡ್ಸಿದ್ರು. ಪಾಪ ಚೆನ್ನಾಗಿ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಬಂದು ಅಮ್ಮ ನಾನು ಊಟಕ್ಕೆ ಕೂತಿದ್ದೋ, ಅಲ್ಲಿ ತಮಾಷೆ ಮಾಡ್ತಾಯಿದ್ದೆ. ಅಮ್ಮ ನಾವು ಹೆಂಗೆ ಮಾಡ್ತಾಯಿದ್ದೀವಿ ನೋಡೋಣ ಬೈಲಿ ಅಂತ ನೋಡ್ಕೊಂಡು ಇವೆಲ್ಲ ನಾವು ಇವಾಗಲೇ ಮಾಡ್ತಾಯಿರೋದು. ಒಂದು ದಿವಸ ನಾವು ಈ ಥರ ಮಾಡ್ತಾ ಇರಲಿಲ್ಲ. ಸಖತ್ ಕಾಮಿಡಿಯಾಗಿ ನಗಾಡ್ಕೊಂಡು ಬಂದ ಅಮ್ಮ ನಾನು. ತುಂಬ ಚೆನ್ನಾಗಿತ್ತು ದೇವಸ್ಥಾನ, ಹೋಗಿ ಅಲ್ಲೊಂದು ಸಲ ಹೋಗೋದು. ಫ್ರೆಂಡ್ಸ್ ಮಹಾಬಲಿ ಹನುಮಂತ ಬರುತ್ತೆ, ಅದು ನೋಡ್ಕೊಂಡು ಇವಾಗ ಹಾಕಿರ್ ತಿಂತಾ ಇದ್ದೀವಿ ಮೂರಾಳು. ಇದೇ ಚಂದ ನಮಗೆ, ಅದಾ ಎದ್ದು ಇರಲಿ ಸುಮ್ಮನೆ. ಫ್ರೆಂಡ್ಸ್ ಇವತ್ತು ಶನಿವಾರ, ಇವಾಗ ಲಾಕ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಈ ಥರ ರಂಗೋಲಿ ಬಿಟ್ಟಿದ್ದೀನಿ. ಎಲ್ಲ ತೊಳೆದು ಆಚೆ ಎಲ್ಲ ತೊಳ್ಕೊಂಡು, ಇವತ್ತು ಶನಿವಾರ, ಇವತ್ತು 48 ದಿವಸದ್ದು ಆಂಜನೇಯನ ಪೂಜೆ. ಇವತ್ತು ರಂಗೋಲೆಲ್ಲ ಈ ಥರ ಬಿಟ್ಟಿದ್ದೀನಿ. ಇವತ್ತು ಜಯ ವಿಜಯ ಸಮೃದ್ಧಿ ಹೀಟ್ರ್ ಹಾಕಿದ್ದೀನಿ. ಅಮ್ಮ ಅಲ್ಲಿ ಸ್ನಾನ ಮಾಡ್ಕೊಂಬಂದ್ಲು, ಅವರಪ್ಪನ ಸ್ನಾನ ಮಾಡಿದ್ರು. ಅಮ್ಮ ಸ್ನಾನ ಮಾಡಿ ರಾಯರನ್ನು ಬರೀತಾ ಇದ್ದಾಳೆ. ಆಮೇಲೆ ನಾನು ಪೂಜೆ ಮಾಡಬೇಕು, ಸ್ನಾನ ಮಾಡ್ಕೊಂಡವಳೆ. ಆಂಜನೇಯ ಅಂತ ಕೊಯ್ತಾಳೆ, ಅದಕ್ಕೆ ಬೇಗ ಸ್ನಾನ ಮಾಡ್ಕೊಂಡವಳೆ. ಅವರಪ್ಪ ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಳ್ತಾರೆ. ಇವಾಗ ಶನಿವಾರದ ಪೂಜೆ ಎಲ್ಲ ಆಯಿತು. ಅಮ್ಮ ಆಂಜನೇಯ ಇಂತ ಇವತ್ತು 48 ಕೊನೆ ಪೂಜೆ. ಅಲ್ಲಿಗೆ ಹೋದ್ಲಾಗಲೇ ತಲೆ ಸ್ನಾನ ಮಾಡ್ಕೊಂಡು, ನಾನು ಇವಾಗೆಲ್ಲ ತಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದ್ದಾಯ್ತು. ಇವಾಗ ಹೂವೆಲ್ಲ ಚೆನ್ನಾಗಿ ಬಿಟ್ಟಿದೆ ಇವತ್ತು. ಎಲ್ಲರಿಗೂ ಒಂದೇ ಸಮ ಚೆನ್ನಾಗಿ ಹೂವು ಮುಡಿಸಿ, ನೆನ್ನೆ ನಮ್ಮ ಬೈರವಂದು ಗಂಗಮ್ಮನ ಮಾಡೋಕ್ಕೆ ಹೋಗಿದ್ದು ಎಲ್ಲ ಮಾಡ್ಕೊಂಡು ಬಂದು. ಆಂಜನೇಯ ರಾಯರು ಬನ್ನಿ. ಇವಾಗೆಲ್ಲ ಪೂಜೆ ಆಯಿತು. ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಹೋದ್ಲಾಳು ಆವಾಗಲೇ. ನಾನು ಸ್ನಾನ ಮಾಡಿರಲಿಲ್ಲ, ಅವಳಿಗೆ ತಲೆ ಸ್ನಾನ ಎಲ್ಲ ಮಾಡಿಸಿ ಕಳಿಸ್ಕೊಟ್ಟೆ. ಹೋದ್ಲು. ಇವಾಗ ಪೂಜೆ ಎಲ್ಲ ಮಾಡಿದ್ದಾಯ್ತು. ಇವಾಗ ನೋಡಿ ಈ ಥರ ಪೂಜೆ ಮಾಡಿದ್ದೀನಿ. सीताकांत स्मरणं जय जय राम राम। श्रीमद्विरांगकोटि ब्रह्मांड नायक विघ्नेश्वराय नमः। प्रार्थनां समर्पयामि। ओम गट्टिमेळ ಬನ್ನಿ. ಇವತ್ತು ಭಾನುವಾರ, ಎಲ್ಲರಿಗೂ ಒಳ್ಳೆಯದಾಗಲಿ, ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ಬನ್ನಿ ಇವತ್ತು ವಾರ ಮಾಡ್ತಾ ಇದ್ದೀನಿ. ಬೈರವಂದು ಹೂವು ಕಟ್ಟಿದೆ, ಎಲ್ಲ ಮುಡಿಸ್ದೆ. ಆಚೆ ವೆಂಕಟಪ್ಪರದು ಫೋಟೋ ಇದೆ, ಅದಕ್ಕೆ ಟೈಲ್ಸ್ ಕಲರ್ ಮಳೆ ಹಾಕ್ಯವ್ರೆ.
ಅದು ಹೂವು ನಿಲ್ಲಲ್ಲ, ಬೇರೆ ಈ ಥರ ಬಿಡಿ ಮುಡ್ಸಿದ್ರೆ ಅದಕ್ಕೆ ಕಟ್ಕೊಡ್ತಾ ಇದ್ದೀನಿ ಮಿಷನ್ಗೂ ಇಂಥದ್ದು ಮುಡ್ಸೋಕ್ಕೆ. ಭಾನುವಾರ ಅಲ್ವಾ, ಎಲ್ಲ ಎದ್ದು ಬಟ್ಟೆಗಳೆಲ್ಲ ಎದ್ದು ಸ್ವಲ್ಪ ಒಗ್ದಾಕೆಲ್ಲ ಮಾಡಿ ಕೆಲಸ ಎಲ್ಲ ಇತ್ತು. ಇವತ್ತು ಮುಗಿಸ್ಕೊಂಡು ಇವಾಗ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಅವಳೆಲ್ಲ ಪೂಜೆ ಮಾಡಿ ಕೂತವಳೆ. ನಾನಿವಾಗ ಹೂವು ಕಟ್ಕೊಡ್ತಿದ್ದೀನಿ. ಎಲ್ಲ ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ. ರೆಡಿ ಮಾಡಿದ್ದೀನಿ, ಎಲ್ಲ ಪೂಜೆ ಮಾಡಬೇಕು. ರೆಡಿ ಮಾಡಿ ಇಟ್ಟಿದ್ದೀನಿ. ಇವ್ರಿಗೆ ಹೂವು ಮುಡಿಸ್ಬಿಡೋಣ ಅಂತ ಮುಡಿಸ್ಬಿಟ್ಟು ತಗೊಳ್ಳೋದು. ಬನ್ನಿ, ಇವಾಗ ರಸಮ್ ಮಾಡ್ತಾಯಿದ್ದೀನಿ. ರಸಮ್ ಮಾಡೋಕ್ಕೆ ಬೇಳೆ, ಟೊಮೊಟೊ ಮತ್ತು ಒಂಚೂರು ಅರಿಶಿನ ಪುಡಿ, ಒಂಚೂರು ಉಪ್ಪು, ಸ್ವಲ್ಪ ಉಪ್ಪು, ಒಂಚೂರು ಅರಿಶಿನ ಪುಡಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಬೇಳೆ ಎಲ್ಲ ಹಾಕಿ ಕೂಗಿಸಿದೆ. ಇವಾಗ ಅದನ್ನು ಚೆನ್ನಾಗಿ ಕಡ್ಕೊಳ್ಳೋಣ. ಸಣ್ಣಗೆ ಏನು ಇಲ್ದಂಗೆ ಕಡ್ಕೊಂಬಿಡ್ಬೇಕು ಚೆನ್ನಾಗಿ. ನೋಡಿ, ಈ ಥರ ಕಡ್ಕೊಂಬಿಡ್ಬೇಕು. ಈ ಥರ ಇರುತ್ತಲ್ವ, ಕಡಿಯೋದ್ರಲ್ಲಿ ಕಡ್ಕೊಂಬಿಡ್ಬೋದು. ಆಮೇಲೆ ಸ್ವಲ್ಪ ಹುಣಸೆಹಣ್ಣ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಹುಣಸೆ ಹುಳಿನ ಚೆನ್ನಾಗಿ ಚೂಚ್ಬಿಟ್ಟು ಆಮೇಲೆ ಮಳ್ಳುವಾಗ ಅದಕ್ಕೆ ಬಿಡೋಣ. ನೋಡಿ, ಕುಟಾಣಿಲಿ ಇದು ಜೀರಿಗೆ ಮೆಣಸೆಲ್ಲ ಹುರ್ಕೊಂಬಿಟ್ಟು ಬೆಳ್ಳುಳ್ಳಿ ಜೊತೆ ಚೆನ್ನಾಗಿ ಕುಟ್ಟಿಟ್ಕೊಂಡಿದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡಿ ಒಗ್ಗರಣೆಗೆ ಹಾಕ್ತೀನಿ. ಇದನ್ನು ಒಗ್ಗರಣೆಗೆ ಹಾಕೋಣ. ಕರಿಬೇವು, ಮೆಣಸಿನ್ಕಾಯಿ ಕುಟ್ಟಿಟ್ಕೊಂಡಿರೋದೆಲ್ಲ ಬೆಳ್ಳುಳ್ಳಿ ಜೊತೆಲೆ ಕುಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಇದನ್ನು ಮಳಿಸ್ಬಿಡೋಣ. ಚೆನ್ನಾಗಿ ಮಳಿಸ್ಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕೋಣ. ಬನ್ನಿ, ಇವಾಗ ರಸಮ್ ಒಗ್ಗರಣೆಗೆ ಹಾಕೊಳ್ಳೋಣ. ತಪ್ಪಲಿ ಕಾದೈತೆ. ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಇವಾಗ ಉಪ್ಪೆಲ್ಲ ನೋಡ್ಕೊಂಬಿಟ್ಟು ಲಾಸ್ಟಲ್ಲಿ ಮಾಡುವಾಗ ಒಂಚೂರು ಕಾಯಿ ತುರಿ, ಒಂಚೂರು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಯಿ ತುರಿ ಲಾಸ್ಟಿಗೆ ಹಾಕೋದು. ಬನ್ನಿ, ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಕಾಯಿ ತುರಿ ಹಾಕೋತಿದ್ದೀನಿ ಲಾಸ್ಟಲ್ಲಿ. ಚೂರು ರಸಮಿಗೆ ಕಾಯಿ ತುರಿ ಹಾಕಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಕೊತ್ತಂಬರಿ ಹಾಕ್ಬಿಡೋಣ. ಲಾಸ್ಟಿಗೆ ಹಾಕ್ಬಿಟ್ರೆ ಒಂಥರ ಗ್ರೀನಾಗಿ ಹಸಿರುಗೆ ಕಾಣ್ತದೆ ಕೊತ್ತಂಬರಿ, ಚೆನ್ನಾಗಿರುತ್ತೆ. ಇವಾಗ ಹಳ್ಳಾದ್ಮೇಲೆ ಆಫ್ ಮಾಡಿಬಿಡೋಣ. ಉಪ್ಪೆಲ್ಲ ನೋಡ್ಕೊಳ್ಳಿ ಈ ಟೈಮಲ್ಲಿ. ಉಪ್ಪು, ಹುಳಿ, ಖಾರ ಎಲ್ಲ ನೋಡ್ಕೊಳ್ಳಿ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಬೇಳೆ, ಟೊಮೊಟೊ, ಚೂರು ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ, ಇಷ್ಟು ಸಾಕು. ಆಫ್ ಮಾಡ್ತೀನಿ ಇವಾಗ. ಚೆನ್ನಾಗಿ ಬಂದೈತೆ ರಸಮ್, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಸಾಕು, ಇನ್ನೇನೇನೋ ಹಾಕೋಕ್ಕೆ ಹೋಗಬೇಡಿ. ಟೊಮೊಟೊ, ಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಚೂರು ಎಣ್ಣೆ ಬಿಡಿ, ಚೆನ್ನಾಗಿ ಬೇಳೆ ಬೇಯುತ್ತೆ. ಇಷ್ಟನ್ನು ಚೆನ್ನಾಗಿ ಕೂಗಿಸ್ಕೊಂಬಿಟ್ಟು ಆಮೇಲೆ ಆರ್ಕೊಂಡ್ಮೇಲೆ ಕಡಿಯೋದಿರುತ್ತಲ್ಲ ಅದ್ರಲ್ಲಿ ಚೆನ್ನಾಗಿ ಕಡ್ಕೊಂಬಿಡಿ. ಕಡ್ಕೊಂಡಾದ್ಮೇಲೆ ಇದು ಮಾಡಿಬಿಡಿ. ಏನಪ್ಪ ಅಂದರೆ ಬೆಳ್ಳುಳ್ಳಿ, ಜೀರಿಗೆನೂ ಮೆಣಸನ್ನ ಚೆನ್ನಾಗಿ ಹುರ್ಕೊಂಬಿಟ್ಟು ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಎಲ್ಲನೂ ಚೆನ್ನಾಗಿ ಪುಡಿ ಮಾಡ್ಕೊಂಬಿಡಿ. ಕುಟಾಣಿ ಇರ್ತಲ್ಲ ಅದರಲ್ಲಾದರೂ ಸರಿ, ಇಲ್ಲ ಮಿಕ್ಸಿಲಾದ್ರೂ ಮಾಡ್ಕೊಬೋದು. ಕುಟಾಣಿಯಿಂದ ಚೆಂದ ರುಚಿ ಬರುತ್ತೆ. ಅಷ್ಟನ್ನ ಕುಟ್ಕೊಂಬಿಟ್ಟು ಮತ್ತು ಒಗ್ಗರಣೆಗೆ ಸ್ವಲ್ಪ ಹುಣಸೆ ಹಣ್ಣನ್ನ ಕಲಸಿಟ್ಕೊಳ್ಳಿ. ಸ್ವಲ್ಪ ಬೆಲ್ಲ ಹಾಕಿ, ಕಾಯಿ ತುರಿನ ಲಾಸ್ಟಿಗೆ ಹಾಕ್ಕೊಳ್ಳಿ, ಸಾಕು. ಕೊತ್ತಂಬರಿ ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದೈತೆ. ಸೊ ಇದೆಲ್ಲ ಮಾಡುವಾಗ ಕರಿಬೇವು ಈ ಕುಟ್ಕೊಂಡಿರ್ತೀವಲ್ವ, ಆ ಮಸಾಲೆ ಎಲ್ಲನೂ ಒಗ್ಗರಣೆಗೆ ಹಾಕ್ಬಿಟ್ಟು, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಎಲ್ಲ ಕುಟ್ಕೊಂಡಿರ್ತೀವಿ, ಅದು ಒಗ್ಗರಣೆಗೆ ಹಾಕ್ಬಿಟ್ಟು ಒಂದೆರಡು ಒಣಮೆಣ್ಸಿನ್ಕಾಯಿ, ಅವಾಗಲೂ ಬೇಕಂದರೆ ಖಾರ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಅಷ್ಟು ಹಾಕ್ಬಿಟ್ಟು ಚಿಟಿಕೆಯಷ್ಟು ಉಪ್ಪು ಹಾಕ್ಬಿಟ್ಟು, ರುಚಿಗೆ ನೋಡ್ಕೊಂಡು ಉಪ್ಪು ಹಾಕಿ, ಚಿಟಿಕೆಯಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಆಮೇಲೆ ಒಗ್ಗರಣೆ ಮಾಡಿಬಿಟ್ಟು ಇದು ಹಾಕಿ ಬೇಯಿಸಿರ್ತೀವಲ್ಲ ರಸನ ಅದು ಹಾಕ್ಕೊಂಡು ಮಿಕ್ಸ್ ಮಾಡಿ ಮಾಡುವಾಗ ಕಾಯಿ ತುರಿ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಸಾಕು. ಎಷ್ಟು ಚೆನ್ನಾಗಿ ಬಂದೈತೆ ಗೊತ್ತಾ ರಸಮು, ತುಂಬ ಚೆನ್ನಾಗಿ ಬಂದೈತೆ. ಅನ್ನಕ್ಕೆ ಹಾಕ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ ಅಷ್ಟೊತ್ತಿಗೆ.
ಬನ್ನಿ, ಇವಾಗ ಅಡುಗೆ ಎಲ್ಲ ಆಯಿತು. ಅಡುಗೆನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವತ್ತು ಅನ್ನ ರಸಂ ಮಾಡಿದ್ದೀನಿ. ಊಟ ಮಾಡೋಣ. ಇನ್ನೇನಿಲ್ಲ ಸಮಾಚಾರ. 48 ದಿವಸದ ಪೂಜೆ ಎಲ್ಲ ಮುಗೀತು. ಆಂಜನೇಯಂದು ಪೂಜೆ ಎಲ್ಲ ಮುಗೀತು. ಚೆನ್ನಾಗಿ ಮಾಡಿದೆ. ಫ್ರೆಂಡ್ಸ್, ಬನ್ನಿ, ರಸಮ್ಮು ತುಂಬ ಚೆನ್ನಾಗಿ ಬಂದೈತೆ. ತುಪ್ಪ ಹಾಕ್ಕೊಂಡು ನಾನು ನಮ್ಮ ಮಗಳು ಊಟ ಮಾಡ್ದು. ಸಖತ್ತಾಗೈತೆ ಫ್ರೆಂಡ್ಸ್. ಅರ್ಧ ಖಾಲಿನೇ ಆಗೋಯ್ತು ರಸಮಾಲೆ. ತುಪ್ಪ ಹಾಕ್ಕೊಂಡು ಊಟ ಮಾಡ್ದು. ಸಖತ್ತಾಗೈತೆ ಮಾತ್ರ ರಸಮ್. ಈ ಥರ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿ ಬಂದೈತೆ. ನೀವು ಊಟ ಎಲ್ಲ ಮಾಡ್ದು. ರಸಮ್ಮ ಮಾಡಿ ಅನ್ನ ಮಾಡಿದೆ. ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ದೋಸೆಗೆ ಉದ್ದಿನಬೇಳೆ, ಅಕ್ಕಿ ಎಲ್ಲ ತೊಳೆದಿಟ್ಟಿದ್ದೀನಿ. ಅಕ್ಕಿ ಒಂದು 4 ಸಲ ತೊಳ್ಕೊಂಡೆ. ಅವಲಕ್ಕಿ ಮರ್ತು ಬಿಡ್ತೀನಿ, ಅದಕ್ಕೆ ಒಂದು ಬಾಕ್ಸ್ಗೆ ಹಾಕಿಟ್ಟಿರ್ತೀನಿ. 5 ಗಂಟೆ ಹಂಗೆ ಇಲ್ಲ 4 ಗಂಟೆ ಹಂಗೆ ತೊಳೆದ್ಬಿಟ್ಟು ನೆನೆಸಿಟ್ರೆ ನೆನ್ಕೊಳ್ಳುತ್ತೆ. ಇವಾಗ ನೆನೆಸಲ್ಲ. ಉದ್ದಿನಬೇಳೆನೂ ಅಷ್ಟೇ ಚೆನ್ನಾಗಿ ನೀರು ಬಿಡ್ಕೊಂಡು 3 ಸಲ ತೊಳೆದಿದ್ದೀನಿ. ಪೌಡ್ರೆಲ್ಲ ಹಾಕಿರ್ತಾರೆ. ಬೆಳಗ್ಗೆ ದೋಸೆ ಮಾಡೋಣ ಅಂತ ತೊಳೆದಿಟ್ಕೊತೀನಿ. ಇವಾಗ ಸಂಜೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡಿದೆ. ಹಾಲು ಕಾಯೋಕ್ಕಿಟ್ಟೆ. ರಾತ್ರಿ ಹಾಲು ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಯಿಸಿಡ್ತಾಯಿದ್ದೀನಿ. ಇವಾಗ ದೀಪ ಎಲ್ಲ ಹಚ್ಚಿ ಹಾಲು ಕಾಯಿಸಿ ಕಾಯಕ್ಕಿಟ್ಟು ದೋಸೆಗೆಲ್ಲ ರುಬ್ಬಿಟ್ಟಿದ್ನಲ್ವ, ಅದೆಲ್ಲ ದೋಸೆ ನೆನೆಸಿದೆ, ಅದೆಲ್ಲ ರುಬ್ಬಿದೆ. ದೋಸೆಗಿಟ್ಟು ಸ್ವಲ್ಪ ರಸಮ್ ಐತೆ, ಅದಕ್ಕೆ ಅನ್ನ ಮಾಡ್ಕೊತೀವಿ. ತರಕಾರಿ ತೊಗೊಂಬಂದಿದ್ರು. ಟೊಮೊಟೊ, ಬೆಂಡೆಕಾಯಿ ಮತ್ತು ಟೊಮೊಟೊ ಎಲ್ಲ ಸೀಟ್ ಮಾಡಬೇಕು. ಬಟ್ಟೆಯಲ್ಲಿ ಧೂಳು ಇರುತ್ತಲ್ವ, ಈಚೆನೇ ಇಡ್ತೀನಿ. ನಾನು ಫ್ರಿಜ್ ಒಳಗೆಲ್ಲ ಇಡೋಲ್ಲ, ಆದರೂ ಸೀಟ್ಬಿಟ್ಟು ಮಡಿಕೋಬೇಕು ಕ್ಲೀನಾಗಿ. ಆಲೂಗಡ್ಡೆ, ಸೌತೆಕಾಯಿ, 1-2 ಬದನೆಕಾಯಿ, ಮತ್ತು ಏನಪ್ಪ ಅಂದ್ರೆ ಇದು ಬೆಂಡೆಕಾಯಿ ತಗೊಂಬಂದಿದ್ರು. ಅಮ್ಮ ಜೊತೆ ಕೂತ್ಕೊಳ್ಳೋಣ ಅಂತ ದೀಪ ಹಚ್ಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡಿದೆ. ಬಟ್ಟೆ ಎಲ್ಲ ಒಣಗಾಕಿ ದೋಸೆಗೆ ರುಬ್ಬಿ ತರಕಾರಿ ಎತ್ತಿಕ್ಕಿ ಬಟ್ಟೆ ಒಣಗಾಕ್ಬಿಟ್ಟು ಬಂದೆ. ಇವಾಗ ಬಟ್ಟೆ ಮರ್ಚ್ಬೇಕು ಅಮ್ಮ ಜೊತೆ ಕೂತ್ಕೊಂಡು. ಅವಳು ಓದ್ಕೊತಾವಳೆ. ಭಾನುವಾರ ಆದ್ರೂ ಓದ್ಕೊತಾಳೆ. ಟಿ ವಿ ಎಲ್ಲ ನೋಡೋಕ್ಕೋಲ್ಲ, ಓದ್ಕೊತಾವಳೆ. ಇವಾಗ ಅವಳ ಜೊತೆ ನಾನು ಏನು ಓದ್ಕೊತಾಳೆ ಅಂತ ನೋಡ್ಬಿಟ್ಟು ಬಟ್ಟೆ ಮರ್ಚಿ ಆಮೇಲೆ ರೈಸ್ಗೆ ಇಕ್ತೀನಿ. ಇಷ್ಟು ಇವಾಗ ಸಾಯಂಕಾಲದ ಕೆಲಸ. ಗಿಡಗಳು ಹಾಕ್ತಾ ಇವತ್ತು ಒಂದು ಡೈರೆ ಗಿಡ ಹಾಕ್ದು, ಮತ್ತು ಗಿಡಕ್ಕೆಲ್ಲ ನೀರು ಹಾಕಿ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿಬಿಟ್ಟು ದೋಸೆಗೆ ರುಬ್ಬಿ ಬಟ್ಟೆ ಎಲ್ಲ ಒಣಗಾಕಿ ಬಟ್ಟೆ ಮಡ್ಚಕ್ಕೆ ಬಂದೆ. ಇವಾಗ ಅವಳು ಓದ್ಕೊಳಕ್ಕೆ ಕೂತಾಳೆ ಪೂಜೆ ಮಾಡಿಬಿಟ್ಟು. ಬನ್ನಿ, ಹಾಲು ಕಾಯ್ತು. ಇವಾಗ ಆಫ್ ಮಾಡ್ತೀನಿ. ತರಕಾರಿ ಎಲ್ಲ ಎತ್ತಿಕ್ತೀನಿ. ಸೀಟ್ಬಿಟ್ಟು ಟೊಮೊಟೊನ ಇಡಬೇಕು. ನಿಧಾನೂರಿಲಿ ಹಾಲು ಕಾಯಿಸಿದ್ರೆ ಚೆನ್ನಾಗಿರುತ್ತೆ. ಹಾಲು ಕಾಣಿಸೋದೇ. ಬನ್ನಿ, ಬಟ್ಟೆ ಎಲ್ಲ ಮುಡ್ಚೇನೆ. ಇವಾಗ ಬಟ್ಟೆ ಮುಡಿಸ್ತಾ ಇದ್ದೀವಿ. ನೀರು ಮಾಡಿದ್ದೀನಿ, ಅದಕ್ಕೆ ಕೇಳಿಸ್ಕೊಂಡು ಬಟ್ಟೆ ಮಡಿಸ್ತಾ ಇರ್ತೀವಿ. ಬಟ್ಟೆ ಮಡಿಸ್ಬಿಟ್ಟು ಒಳಗೆ ನೋಡ್ತೀನಿ. ಏನೋ ಅನೌನ್ಸ್ ಮಾಡ್ತಾವ್ರಿ. ಬಟ್ಟೆ ಎಲ್ಲ ಮಡ್ಚಾಯ್ತು. ಇವಾಗ ಎಲ್ಲ ಎತ್ತಿಕ್ಕನ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ಬನ್ನಿ, ಇವತ್ತು ಲಾಗ್ ಇಷ್ಟೇ. ಭಾನುವಾರದ 2 ದಿವಸದ ಹಾಕಿದ್ದೀನಿ. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.